ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹಮ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಮಂಜುಶ್ರೀ ಉಪಾಧ್ಯಾಯ, ಗುಂಡಿಬೈಲು, ಉಡುಪಿ ಇವರು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇವರು ಹೇರ್ ಎಸೆಸರಿಯನ್ನು ಮಾಡ್ತಾರೆ, ಹಾಗೆ ಉತ್ತಮ ಗೃಹಿಣಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಂಜುಶ್ರೀ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ. ನಿಮ್ಮ ಬಾಲ್ಯದ ನೆನಪುಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಮೊದಲಿಗೆ ನಿಮಗೆ ತುಂಬ ಧನ್ಯವಾದ ಹೇಳ್ತೇನೆ. ನನ್ನ ಬಾಲ್ಯ, ನನ್ನ ಪ್ರಾಥಮಿಕ ಅಥವಾ ಹುಟ್ಟೂರು ನಂದು ಉಜಿರೆ. ಆಮೇಲೆ 1ರಿಂದ 5ನೇ ತರಗತಿಯವರೆಗೂ ನಾನು ಉಜಿರೆ ಜನಾರ್ದನ ಸ್ಕೂಲಲ್ಲೇ ಓದಿದ್ದು. ಅದ ನಂತರ ನಾನು ಪಡುಬಿದ್ರೆಗೆ ಶಿಫ್ಟ್ ಆದೆ. ಅದಾದ ನಂತರ ನನ್ನ ಪ್ರಾಥಮಿಕದಿಂದ ಹೈಸ್ಕೂಲ್ವರೆಗೂ ಕೂಡ ನಾನು ಪಡುಬಿದ್ರೆಯಲ್ಲಿ ಮುಗಿಸಿದೆ. ಆಮೇಲೆ PUC ಹಾಗೂ ನನ್ನ ಡಿಗ್ರಿಯನ್ನು ಮುಲ್ಕಿ ವಿಜಯ ಕಾಲೇಜಲ್ಲಿ ಮಾಡಿದ್ದೇನೆ. ಅದಾದ ನಂತರ ನಂದು ನೆಕ್ಸ್ಟ್ ನಾನು ಮಣಿಪಾಲ್ ಕೆರಿಯರ್ ಎಜುಕೇಷನ್ ಅಂತ ಹೇಳುವ ಸಂಸ್ಥೆಯಲ್ಲಿ ನಾನು ಕಂಪ್ಯೂಟರ್ ಟೀಚರ್ ಆಗಿ ಜಾಯ್ನ್ ಆದೆ. ನಿಮ್ಮ ತಂದೆ ಹೆಸರು? ನನ್ನ ತಂದೆ ಹೆಸರು ಶ್ರೀಪತಿ ಹಾಗೂ ತಾಯಿ ಭಾರತಿ. ಅವರಿಬ್ಬರಿಗೆ ನಾನು ಒಬ್ಬಳೇ ಮಗಳು. ಹಾಗೆ ನಂತರ ನಾನು ಮದುವೆಯಾಗಿ ಬಂದದ್ದು ಗುಂಡಿಬೈಲ. ಮಾವ ರಾಜಗೋಪಾಲ್ ಉಪಾಧ್ಯಾಯ, ಹಾಗೆ ಅತ್ತೆ ಸರೋಜಾ ಹಾಗೂ ಗಂಡ ಅಶ್ವಿನ್ ಉಪಾಧ್ಯಾಯ ಅಂತ ಹೇಳಿ. ಮಾವ ಹಾಗೂ ನನ್ನ ಹಸ್ಬೆಂಡ್ ಪುರೋಹಿತ ವೃತ್ತಿಯನ್ನೇ ಮಾಡ್ತಾ ಇದ್ದಾರೆ, ಹಾಗೂ ಅತ್ತೆ ಗೃಹಿಣಿ. ಓಕೆ. ನಿಮ್ಮ ಬಾಲ್ಯದ ಜೀವನದಲ್ಲಿ ಅಂದರೆ ಸ್ಕೂಲ್ ಮತ್ತು ಕಾಲೇಜಲ್ಲಿ ಸಮಯದಲ್ಲಿ ನಿಮ್ಮ ಹವ್ಯಾಸಗಳು? ನನ್ನ ಅಂದರೆ ಪ್ರೈಮರಿಯಲ್ಲಿ ಇರುವಾಗಲೂ ಕೂಡ ನನ್ನ ಹವ್ಯಾಸ ಏನು ಹೇಳಿದರೆ ನೃತ್ಯ ಆಗಿರ್ಬೋದು, ಅಥವಾ ಸಂಗೀತ ಆಗಿರ್ಬೋದು, ರಂಗೋಲಿ, ಹಾಗೆ ಡ್ರಾಯಿಂಗ್, ಪೇಂಟಿಂಗ್, ಅದರಲ್ಲಿ ತುಂಬ ಆಸಕ್ತಿ ಇತ್ತು. ಪ್ರತಿಭಾ ಕಾರಂಜಿ ಆ ಥರದ್ದೆಲ್ಲ ಇರೋದ್ರಿಂದ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದು, ಅದರಲ್ಲೆಲ್ಲ ಪ್ರೈಸ್ ಎಲ್ಲ ಸಿಗ್ತಾ ಇತ್ತು. ನಂತರ ಸ್ವಲ್ಪ ಗ್ಯಾಪ್ ಆಯಿತು. 10ರಿಂದ 10ನೇ ತರಗತಿಯಿಂದ PUC ಮುಗಿಯೋ ತನಕ. ಯಾವಾಗ ಕೊರೋನಾ ಬಂತು, ಆವಾಗ ರಜೆಯಲ್ಲಿ ನಾನು ಟೈಮ್ ಪಾಸ್ ಆಗಬೇಕಲ್ವಾ, ಆವಾಗ ನಾನು ಮೊಬೈಲ್ ನೋಡಿ ಪೇಂಟಿಂಗ್ಸ್, ಆ ಥರದ್ದು ಕ್ರಾಫ್ಟ್ ವರ್ಕ್, ಲಿಪ್ಪನ್ ಆರ್ಟ್, ಈ ಥರದ್ದೆಲ್ಲ ಕ್ರಾಫ್ಟ್ ವರ್ಕ್ ಸ್ಟಾರ್ಟ್ ಮಾಡಿದೆ ನಾನು. ಆವಾಗ ಗೊತ್ತಾಯ್ತು ನನಗೆ ಈ ಥರ ಆರ್ಟ್ ವರ್ಕಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಅದ ನಂತರ ನೆಕ್ಸ್ಟ್ ನಾನು ಮದುವೆಯಾಗಿ ಬಂದ ನಂತರವೂ ಕೂಡ ನನಗೆ ಒಂದು 6 ತಿಂಗಳ ಗ್ಯಾಪ್ ಇತ್ತು. ಯಾಕೆ ಹೇಳಿದ್ರೆ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೆ ನಾನು. ಆವಾಗ ಹೇಗೂ ಟ್ಯೂಷನ್ ಜೂನಿಂದ ಶಾಲೆ ಪ್ರಾರಂಭ ಆಗಿರೋದ್ರಿಂದ ನನಗೊಂದು 6 ತಿಂಗಳ ಸಮಯ ಸಿಕ್ಕಿತ್ತು. ಆವಾಗ ನಾನು ಮೊಬೈಲಲ್ಲಿ, ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಈ ಯಾವುದು ಕ್ಲಿಪ್ ಆಗಿರ್ಬೋದು, ಆ ಥರದ್ದು ಕ್ರಾಫ್ಟ್ ವರ್ಕದ್ದೆಲ್ಲ ನನಗೆ ಐಡಿಯಾ ಸಿಕ್ಕಿದ್ದು. ಸೊ ಹಾಗಾಗಿ ನಾನು ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿದೆ. ಅಂದರೆ ನಿಮಗೆ ಈಗ ನೀವು ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಆ ಗ್ಯಾಪಲ್ಲಿ ನೀವು ಹೇರ್ ಕ್ಲಿಪ್, ಹೇರ್ ಎಸೆಸರೀಸ್ ಎಲ್ಲ ಮಾಡಬೇಕು ಅಂತ ನನಗೆ ಹೇಗೆ ಅನಿಸಿದ್ದು ಸ್ಫೂರ್ತಿ ಹೇಳಿದರೆ, ಹೇಗೂ ಕ್ರಾಫ್ಟಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಯೂಟ್ಯೂಬ್ ಆಗಿರ್ಬೋದು, ಆ ಥರ ವೀಡಿಯೋಸ್ಗಳನ್ನೆಲ್ಲ ಕೆಲವೆಲ್ಲ ನೋಡಿ ಟ್ರೈ ಮಾಡೋ ಹವ್ಯಾಸ ಇರೋದ್ರಿಂದ ನಾನು ಇಲ್ಲಿ ಬಂದ ನಂತರ ನನಗೆ ಸಮಯ ಹೋಗಬೇಕಲ್ಲ, ಟೈಮ್ ಪಾಸಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು ನಾನು. ಸ್ಯಾಂಪಲಿಗೋಸ್ಕರ 1-2 ಈಗ ನಾನು ಬಟ್ಟೆಯಿಂದ ಸ್ಕ್ರಂಚೀಸನ್ನು ಮಾಡ್ತಾ ಇದ್ದೆ, ರಬ್ಬರ್ ಬ್ಯಾಂಡ್. ಸೊ ಫಸ್ಟಿಗೆ ಏನು ಮಾಡಿದೆ ಹೇಳಿದರೆ, ಸ್ಟಿಚಿಂಗ್ ಗೊತ್ತಿರೋದ್ರಿಂದ ಸ್ಕ್ರಂಚೀಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಆವಾಗ ನನ್ನ ಕಸಿನ್ಸ್, ನನ್ನ ಹಸ್ಬೆಂಡ್ನ ಕಸಿನ್ಸ್ನವ್ರು ಇದ್ದಾರಲ್ವ, ಮನೆಯವರೆಲ್ಲ, ಅವರಿಗೆಲ್ಲ ನೋಡಿದ್ರು, ಟ್ರೈ ಮಾಡಿದ್ರು. ಸೊ ಅವ್ರು ನನಗೆ ಸಪೋರ್ಟ್ ಮಾಡಿದ್ದು, ಇದನ್ನು ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಮಾಡ್ಬೋದಲ್ವಾ, ನಿನಗೆ ಇನ್ನೊಂದು 4 ಜನರಿಗೆ ಕೊಡ್ಬೋದಲ್ವಾ, ಹಾಗೆ ಐಡಿಯಾ ಕೊಟ್ಟರು. ಸೊ ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಬಂದೆ. ಸೊ ರಬ್ಬರ್ ಬ್ಯಾಂಡಿಂದ ಸ್ಟಾರ್ಟ್ ಆಗಿ ಕ್ಲಿಪ್ ಆಯಿತು. ಅದೇ ರೀತಿ ಅದರಲ್ಲೇ ತುಂಬ ವೆರೈಟಿಯದ್ದೆಲ್ಲ ಮಾಡ್ತೇನೆ ನಾನು. ಹಾಗಾಗಿ ಆಮೇಲೆ ಕ್ರಾಫ್ಟಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಈ ಆ್ಯನಿವರ್ಸರಿ ಗಿಫ್ಟ್ಗಳು ಇರ್ಬೋದು, ಬರ್ತ್ಡೇ ಗಿಫ್ಟ್ಗಳಿರ್ಬೋದು, ಈ ಥರದ್ದೆಲ್ಲ ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲ್ತಿದ್ದೆ ನಾನು. ಸೊ ಅದನ್ನೆಲ್ಲ ಯೂಸ್ ಮಾಡಿ ಫೋಟೋ ಎಲ್ಲ ಹಾಕಿ ಬರ್ತ್ಡೇಗೆ,
ಆ್ಯನಿವರ್ಸರಿಗೆ ಎಲ್ಲ ಗಿಫ್ಟ್. ಅದನ್ನು ನಾನು ಮೊಬೈಲಲ್ಲಿ ಸ್ಟೇಟಸ್ ಹಾಕೋದ್ರಿಂದ ಇರ್ಬೋದು, ಅಥವಾ ನಾನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸ್ಟಾರ್ಟ್ ಮಾಡಿದೆ. ಸೊ ಇನ್ಸ್ಟಾಗ್ರಾಮಿಂದಾಗಿ ನಾನು ಪೋಸ್ಟ್ ಮಾಡೋದ್ರಿಂದಾಗಿ ಒಂದು 4 ಜನ ನೋಡಿ ಅದನ್ನು ನನಗೂ ಬೇಕು, ನನಗೂ ಈ ಥರ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು. ಸೊ ಅದರಿಂದಾಗಿ ಸ್ಟಾರ್ಟ್ ಆದದ್ದು ಇದು. ಓಕೆ, ನೀವು ಈ ಎಲ್ಲ ಪರಿಕರಗಳನ್ನು ತಯಾರು ಮಾಡಲಿಕ್ಕೆ ಉಪಯೋಗಿಸುವಂಥ ಕಚ್ಚಾ ವಸ್ತುಗಳ ಬಗ್ಗೆ? ಒಂದು ಈಗ ಸ್ಕ್ರಂಚೀಸ್ ಹೇಳಿದ್ರೆ ನಮ್ಮದು ನಾರ್ಮಲ್ ಬಟ್ಟೆ ಕೂಡ ಆಗಿರ್ಬೋದು, ಆದ್ರೆ ನಾವು ಸೇಲ್ ಮಾಡುವಾಗ ಅದಾಗೋದಿಲ್ಲ. ನಮ್ಮ ಯೂಸಿಗೆ ಅಂತ ಆಗುವಾಗ ನಮ್ಮ ಮನೆಯಲ್ಲಿರುವ ಬಟ್ಟೆಗಳೇ ಪರವಾಗಿಲ್ಲ. ಆದ್ರೆ ನಾವು ಸೇಲ್ ಮಾಡಬೇಕು ಅಂತ ಇರುವಾಗ ಹೋಲ್ಸೇಲರ್ನವರಿಂದ ಸ್ಯಾಟಿನ್ ಆಗಿರ್ಬೋದು ಎಲ್ಲ ಬಟ್ಟೆಗಳನ್ನು ನಾವು ಬಲ್ಕಲ್ಲಿ ತಗೊಳ್ಬೇಕಿತ್ತು. ಸ್ಯಾಂಪಲಿಗೆ ಆಗುವಾಗ ನಂಗೆ ಕಷ್ಟ ಆಯಿತು. ಆಮೇಲೆ ಇದನ್ನು ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆಲ್ಲ. ಸೊ ಚೆನ್ನೈ ಆಗಿರ್ಬೋದು, ಬಾಂಬೆ, ಬೆಂಗಳೂರು ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲರ್ನವರನ್ನೆಲ್ಲ ಅಲ್ಲಿಂದಾಗಿ ಬಲ್ಕಲ್ಲಿ ತಗೊಂಡೆ ನಾನು. ಅದಾದ ನಂತರ ಯಾವುದು ಕ್ಲಿಪ್ ಕೂಡ ಹಾಗೆ. ಫಸ್ಟಿಗೆ ನಾನು ಸ್ಯಾಂಪಲ್ ತಯಾರು ಮಾಡಬೇಕು ಅಂತ ಹೇಳಿದರೆ ನನಗೆ ಮೊದಲು ಐಡಿಯಾ ಇರಲಿಲ್ಲ. ಬಟ್ ನಾನೇನು ಮಾಡಿದೆ, ಆನ್ಲೈನಲ್ಲಿ ತರಿಸ್ಕೊಂಡೆ. ಅದು ತುಂಬ ದುಬಾರಿ ಆಗ್ತದೆ ನಮಗೆ. ಅದೇ ನಾವು ಬಲ್ಕಲ್ಲಿ ಮಾಡ್ತಾ ಇದ್ದೇವೆ ಹೇಳಿದರೆ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಉಂಟು ಹೇಳುವಾಗ ಹೋಲ್ಸೇಲ್ನವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಬಾಂಬೆಯಿಂದ ಆಗಿರ್ಬೋದು, ಬೆಂಗಳೂರಿಂದ ಆಗಿರ್ಬೋದು. ಸೊ ಈ ಥರ ನಾವು ಪರ್ಚೇಸ್ ಮಾಡುವಾಗ ಅಮೌಂಟ್ ಸಣ್ಣದಿರೋದಿಲ್ಲ, ತುಂಬ ದೊಡ್ಡದ್ರಲ್ಲೇ ಪರ್ಚೇಸ್ ಮಾಡಬೇಕಾಗ್ತದೆ. ಸೊ ಅದೇ ನನ್ನ ಹಸ್ಬೆಂಡ್ನ ಕಸಿನ್ಸ್ನವರೆಲ್ಲ ಮೋಟಿವೇಟ್ ಮಾಡಿದ್ರಿಂದ ಮೊದಲಿಗೆ ನಾನು ಮಣಿಪಾಲದಲ್ಲಿ ನಮ್ಮ ಸಂತೆ ಅಂತ ಹೇಳುವ ಒಂದು ಇತ್ತು, ಸ್ಟಾಲ್ ಇತ್ತು. ಅದು 3 ದಿನದ್ದು. ಸೊ ಅಲ್ಲಿ ನಾನು ಫಸ್ಟ್ ನಂದು ಸ್ಟಾಲ್ ಹೊರಗಡೆ ಹಾಕಿದ್ದು. ಅಲ್ಲಿ ತನಕ ನಾನು ಖಾಲಿ ಮೊಬೈಲಲ್ಲಿ ಸ್ಟೇಟಸ್ ಹಾಕೋದು, ನನ್ನ ಕಾಂಟ್ಯಾಕ್ಟ್ ಅಥವಾ ನನ್ನ ಹಸ್ಬೆಂಡ್ ಕಸಿನ್ಸ್ನವರದ್ದು ಯಾರ್ದೆಲ್ಲ ಕಾಂಟ್ಯಾಕ್ಟ್ ಇತ್ತು ಅವರೆಲ್ಲ ಪರ್ಚೇಸ್ ಮಾಡ್ತಾ ಇದ್ರು. ಇನ್ನೂ ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗು ಅಂತ ಹೇಳಿ ಫಸ್ಟ್ ಸ್ಟಾಲ್ ನಾನು ಹಾಕಿದ್ದು. ಅದು ಮಾತ್ರ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಅದಾದ ನಂತರ ನೆಕ್ಸ್ಟ್ ಒಂದೊಂದೇ ಸ್ಟಾಲ್ಗಳನ್ನು ಹಾಕಿದ್ರಿಂದ ನನಗೆ ಇನ್ನೂ ಉಡುಪಿ ಜನ ಆಗಿರ್ಬೋದು ಅಥವಾ ಬೇರೆ ಊರುಗಳಲ್ಲೆಲ್ಲ ಹಾಕುವಾಗ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಯಾರ್ದು ಕೂಡ ಕಂಪ್ಲೇಂಟ್ ಇರಲಿಲ್ಲ. ವರ್ಕ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ಇದು ಇನ್ನೂ ಮಾಡ್ಬೋದು ಅಂತ ಹೇಳಿ. ನನ್ನ ಅಂದಾಜು ಪ್ರಕಾರ ಉಡುಪಿ, ಮಂಗಳೂರು ಈ ಭಾಗದಲ್ಲಿ ಇಷ್ಟು ಮಾಡೋದು ನಾನೇ ಇರ್ಬೋದು ಅಂತ ಎಣಿಸ್ತೇನೆ ನಾನು. ಓಕೆ, ಈಗ ಇದನ್ನೆಲ್ಲ ಮಾಡೋದ್ರಿಂದ ಅಂದರೆ ಈಗ ನೀವಾಗೆ ಐಡಿಯಾ ಮಾಡಿ ನೀವು ಮಾಡ್ತಾ ಇರ್ತೀರಿ. ಈಗ ನಿಮಗೆ ಕಸ್ಟಮರ್ ಏನಾದರೂ ಆರ್ಡರ್ ಕೊಟ್ಟು ನಮಗೆ ಈ ಥರದ್ದು ಮಾಡಿಕೊಡಿ ಅಂತ ಹಾಗೇನಾದ್ರು ಹೇಳಿದ್ದಿದೆಯಾ? ಹೌದು, ನಾನು ಫಸ್ಟಿಗೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡುವಾಗ ಫಸ್ಟಿಗೆ ನಾನು ಕೇಳ್ತೇನೆ, ಈಗ ಬರ್ತ್ಡೇ ಗಿಫ್ಟ್ ಆಗಿರ್ಬೋದು ಅಥವಾ ಆ್ಯನಿವರ್ಸರಿ ಆಗಿರ್ಬೋದು, ಅದಕ್ಕೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಬೇಕಾಗ್ತದೆ. ಅವರಿಗೆ ಪರ್ಟಿಕ್ಯುಲರ್ ಈ ಡಿಸೈನ್ ಬೇಕಿರ್ತದೆ. ನನ್ನಲ್ಲಿರುವಂತಹ ಒಂದಷ್ಟು ಕಲೆಕ್ಷನ್ ಅನ್ನು ನಾನು ಕಳಿಸ್ತೇನೆ. ಅಥವಾ ನಿಮಗೆ ಆನ್ಲೈನಲ್ಲಿ ಇರ್ತದಲ್ವಾ, ಗೂಗಲಲ್ಲಿ ಎಲ್ಲ ಡಿಸೈನ್ಸ್ಗಳು ಸಿಗ್ತದೆ, ಅದನ್ನು ನೀವು ರೆಫರ್ ಮಾಡ್ಬೋದು, ನನಗೆ ಕಳಿಸ್ಬೋದು. ಅದನ್ನು ನೋಡಿ ನಾನು ನಿಮಗೆ ಅದೇ ರೀತಿ ಮಾಡಿಕೊಡ್ತೇನೆ ಅಂತ ಹೇಳ್ತೇನೆ. ಅದೇ ರೀತಿ ಕ್ಲಿಪ್ ಆಗಿರ್ಬೋದು, ಇನ್ನೊಂದು ರೀತಿ ಇರ್ಬೋದು. ನನ್ನ ಪ್ರಾಡಕ್ಟನ್ನು ನಾನು ಫಸ್ಟಿಗೆ ಅವರಿಗೆ ತೋರಿಸ್ತೇನೆ, ಇದು ಇಷ್ಟು ವೆರೈಟಿ ಇದೆ, ಇದರಲ್ಲಿ ನಿಮಗೆ ಯಾವುದು ಬೇಕು ಅಂತ ಕೇಳಿದರೆ ಅದನ್ನು ನಾನು ಮಾಡಿಕೊಡ್ತೇನೆ. ಈ ಥರ ಎಸೆಸರೀಸನ್ನು ನೀವು ತಯಾರು ಮಾಡುವಾಗ ಮುಖ್ಯವಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಒಂದು ಅಂಶ ಅಂದರೆ ಸ್ಕಿನ್ ಮತ್ತು ಹೇರ್ ಅಲ್ವಾ? ಈಗ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಹೇರ್ ಫಾಲ್ ಆಗುವಂಥದ್ದು, ಸ್ಕಿನ್ನಿಗೆ ಅಲರ್ಜಿ ಆಗುವಂಥದ್ದು, ಈ ವಿಷಯವನ್ನು ಕೂಡ ನೀವು ಗಮನ ಹರಿಸ್ಬೇಕಾಗ್ತದಲ್ವ? ಆ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತೀರಿ? ಅಂದರೆ ನಿಮಗೆ ಸ್ಕ್ರಂಚೀಸ್ ಹೇಳಿದರೆ ನಾರ್ಮಲ್ ನಿಮಗೆ ರಬ್ಬರ್ ಬ್ಯಾಂಡಿಗಿಂತ ಇದು ಬಟ್ಟೆಯಲ್ಲೇ ತಯಾರಿಸುವಂಥದ್ದು. ಆದ್ರಿಂದ ನಮಗೆ ಹೇರಿಗೆ ಏನು ಡ್ಯಾಮೇಜ್ ಆಗೋದಿಲ್ಲ, ಡ್ಯಾಮೇಜ್ ಕಮ್ಮಿ ಆಗ್ತದೆ ಸ್ಕ್ರಂಚೀಸ್ ಎಲ್ಲ ಯೂಸ್ ಮಾಡೋದ್ರಿಂದ. ಅದಾದ ನಂತರ ಕ್ಲಿಪ್ಪು ಅದೆಲ್ಲೂ ಕೂಡ ಲೋ ಕ್ವಾಲಿಟಿ ಆ ಥರದ್ದೆಲ್ಲ ಸಿಗ್ತದೆ. ಈಗ ನಮಗೆ ಮಾರ್ಕೆಟಲ್ಲಿ ಹೇಗೆ ಸಿಗ್ತಾ ಉಂಟು, ಕಾಂಪಿಟೇಷನ್ ಹೇಗೆ ಇದೆ ಹೇಳಿದರೆ, ಈಗ ನಮ್ಮ ವರ್ಕನ್ನು ನಮ್ಮದು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಕೂಡ ನಮ್ಮ ವರ್ಕನ್ನು 20 ರೂಪಾಯಿ ಈ ಲೋ ಕ್ವಾಲಿಟಿ ಸಿಗ್ತದೆ ನೋಡಿ, ಅದರಲ್ಲಿ ಕಂಪೇರ್ ಮಾಡ್ತಾರೆ. ಬಟ್ ನಾವೇನ್ ಮಾಡ್ತೇವೆ ಹೇಳಿದ್ರೆ ಒಂದೊಂದು ವಸ್ತುವನ್ನು ಬೇರೆಯವರಿಂದ ಕ್ವಾಲಿಟಿ ವೈಸ್ ಪರ್ಚೇಸ್ ಮಾಡ್ತೇವೆ. ಅದರಿಂದಾಗಿ ನಾವು ಅದರಲ್ಲಿ ತಯಾರಿಸಿದ ವಸ್ತುವನ್ನು ಕೊಡೋದ್ರಿಂದ ಆ
ಲೋ ಕ್ವಾಲಿಟಿಗಿಂತ ಹೆಚ್ಚು ದಿನ ಬರ್ತದೆ. ಇನ್ನೊಂದು ಸ್ವಲ್ಪ ಹಣ ಸ್ವಲ್ಪ ಜಾಸ್ತಿನೇ ಜಾಸ್ತಿ ಸ್ವಲ್ಪ ಖಂಡಿತ ಇರ್ತದೆ. ಹೌದು. ಯಾಕೆ ಹೇಳಿದ್ರೆ ನಾವು ಒಂದೇ ಕಡೆಯಲ್ಲಿ ನಮಗೆ ಎಲ್ಲಾ ರಾ ಮೆಟೀರಿಯಲ್ ಸಿಗುವುದಿಲ್ಲ. ನಮಗೆ ಬೇರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡೋ, ಒಂದು ಚೆನ್ನೈಯಿಂದ ಆಗಿರ್ಬೋದು, ಬೆಂಗಳೂರಿಂದ ಆಗಿರ್ಬೋದು, ಮುಂಬೈ. ಅದರಿಂದಾಗಿ ನಮಗೆ ಖರ್ಚು ಕೂಡ ಜಾಸ್ತಿ ಇರ್ತದೆ. ಆಮೇಲೆ ನಾನು ಟೈಮ್ ಹಾಕಿದ್ದೇನೆ ಅದಕ್ಕೆ. ಅಂದ್ರೆ ಒಂದೇ ಕಲರಿಂದ ಯಾವುದೆಲ್ಲ ಡಿಸೈನ್ ಮಾಡ್ಬೋದು ಅದೆಲ್ಲ ಕ್ರಿಯೇಟಿವಿಟಿಗೆ ಬಿಟ್ಟದ್ದು. ಅದು ಒಂದೇ ಡಿಸೈನ್ ಇರೋದಿಲ್ಲ, ಅದರಲ್ಲಿ ಒಂದು ಕಲರ್ ಅನ್ನು ಯೂಸ್ ಮಾಡಿ 10 ಡಿಸೈನ್ ಮಾಡ್ತೇವೆ. ಕೆಲವೊಂದಕ್ಕೆ ಸಮಯ ಜಾಸ್ತಿ ತಗೊಳ್ತದೆ. ಹೌದು. ಅದರಿಂದಾಗಿ ನಾರ್ಮಲ್ ನಿಮಗೆ ಲೋ ಕ್ವಾಲಿಟಿ ಸಿಗುವುದಕ್ಕಿಂತ ಸ್ವಲ್ಪ ಜಾಸ್ತಿಯೇ ಇರ್ತದೆ. ಅಂದ್ರೆ ನೀವು ಅಲ್ಲಿ ಚರ್ಮ ಮತ್ತೆ ಕೂದಲಿನ ಬಗ್ಗೆ ಹೆಚ್ಚು ಆದ್ಯತೆ ನೀಡೋದ್ರಿಂದ ಹೌದು, ಆಟೋಮೆಟಿಕ್ ಆಗಿ ನೀವು ಪ್ರೈಸ್ ಕೂಡ ಜಾಸ್ತಿ ಇಡಬೇಕಾಗ್ತದೆ. ಓಕೆ. ಅವರೆಲ್ಲ ರೆಡಿಮೇಡ್ ಮಾರೋದು, ಆದ್ರೆ ನಾವಿಲ್ಲಿ ಹ್ಯಾಂಡ್ ಮೇಡ್ ಇರೋದಲ್ವಾ, ಸೊ ಹಾಗಾಗಿ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಓಕೆ. ನಿಮಗೆ ತುಂಬ ಇಷ್ಟ ಅಂದರೆ ನಿಮಗೆ ಖುಷಿ ಕೊಟ್ಟಂಥದ್ದು ನೀವು ತಯಾರು ಮಾಡಿದ್ರಲ್ಲಿ? ನಾನು ತಯಾರು ಮಾಡಿದ್ರಲ್ಲಿ ಹೇಳಿದ್ರೆ ನಿಜವಾಗ್ಲೂ ಕ್ಲಿಪ್ಪೇ ಹೇಳ್ಬೋದು. ಯಾಕೆ ಹೇಳಿದ್ರೆ ನಾರ್ಮಲ್ ಆಗಿ ಎಲ್ಲ ಲೇಡೀಸ್ ಆಗಿರ್ಬೋದು ಎಲ್ಲರೂ ಸಾರಿ ಟ್ರೆಡಿಷನಲ್ ವೇರಿಗೆ ಯೂಸ್ ಮಾಡುವಂಥದ್ದು ಸೆಂಟರ್ ಕ್ಲಿಪ್. ಸೊ ಅದಕ್ಕೆ ಕೂಡ ಟೈಮ್ ತುಂಬ ಹೋಗ್ತದೆ, ಆದರೆ ಅದರಲ್ಲಿ ನಾನು ತುಂಬ ಕ್ರಿಯೇಟಿವಿಟಿ ಮಾಡಿದ್ದೇನೆ. ಅಂದರೆ ತುಂಬ ಅದರಲ್ಲಿ ವೆರೈಟಿ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ನಿಮಗೆ ಅದರಲ್ಲಿ ಒಂದು 30 ಡಿಸೈನ್ಸ್ ಸಿಗ್ತದೆ. ಸೊ ಆ ಥರದ್ದೆಲ್ಲ ಕ್ರಿಯೇಟ್ ಮಾಡಿದ್ದೇನೆ ಅಲ್ವಾ, ಅದು ಖುಷಿ ಕೊಡ್ತದೆ ನೋಡ್ಲಿಕ್ಕೆ. ಯಾಕೆ ಹೇಳಿದ್ರೆ ನಾವು ಮಾಡಿದ್ದನ್ನೇ ನಾವು ನೋಡಿ ಇನ್ನೊಂದು 4 ಹೊರಗಿನವರು ಅಪ್ರಿಶಿಯೇಟ್ ಮಾಡುವಾಗ ನಮಗೆ ತುಂಬಾ ಖುಷಿ ಕೊಡ್ತದೆ. ನಿಜ. ಹೌದು, ನಮ್ಮ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅದು ಅಂತ. ಹೌದು. ಕೆಲವರು ಬೆಲೆ ನೋಡೋದಿಲ್ಲ, ಆದ್ರೆ ನಮ್ಮ ವರ್ಕ್ ಅನ್ನು ನೋಡಿ ಅಪ್ರಿಶಿಯೇಟ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಇಷ್ಟು ಕಷ್ಟಪಟ್ಟಿದ್ದೀರಲ್ವಾ ಅಂತ ಹೇಳಿ ತಗೊಳ್ತಾರೆ ನೋಡಿ, ಅದು ತುಂಬಾ ಖುಷಿ ಕೊಡ್ತದೆ ನನಗೆ. ನಿಮ್ಮ ಕೌಶಲ್ಯವನ್ನ ಮೆಚ್ಚಿಕೊಳ್ತಾರೆ ಅವರು. ಹೌದು. ಓಕೆ. ಇದರಲ್ಲಿ ನಿಮಗೆ ಮುಂದೆ ಏನೆಲ್ಲ ಮಾಡ್ಬೇಕಂತ ಉಂಟು? ಈಗ ನೀವು ಸಣ್ಣ ಮಟ್ಟದಲ್ಲಿ ಆರಂಭ ಮಾಡಿರೋದಲ್ವಾ, ಇದನ್ನ ಇನ್ನು ಯಾವ ರೀತಿ ಬೆಳೆಸ್ಕೊಂಡು ಹೋಗ್ಬೇಕಂತ ಕನಸುಂಟು ನಿಮಗೆ? ದೊಡ್ಡ ಮಟ್ಟದಲ್ಲಿ ಇದ್ರೆ ಒಳ್ಳೇದು. ಸದ್ಯಕ್ಕೆ ನಾನು ಒಬ್ಳೇ ಇರೋದ್ರಿಂದ ನಾನು ಎಲ್ಲವೂ ಕೂಡ ನನ್ನ ಅಂಡರಲ್ಲಿ ಯಾರೂ ಇಲ್ಲ, ಎಲ್ಲ ವರ್ಕ್ಗಳು ಕೂಡ ನಾನೇ ಮಾಡೋದು. ಅದರಿಂದ ಇನ್ನು ಆಪರ್ಚುನಿಟಿ ಸಿಕ್ಕಿದ್ರೆ, ಅಥವಾ ಈಗ ನಾವು ಏನ್ ಮಾಡ್ತೇವೆ ಹೇಳಿದ್ರೆ ಅಂಗಡಿ ಅವರಿಗೂ ಕೂಡ ನಾನು ಈ ಲೋಕಲ್ ಶಾಪ್ನವರಿಗೆ ಕೊಡುದಿಲ್ಲ ನಾನು. ಯಾಕೆ ಹೇಳಿದ್ರೆ ಅಲ್ಲಿ ನಮಗೆ ಆಲ್ರೆಡಿ ನಮ್ಮ ಪ್ರೈಸ್ಗಿಂತ ಜಾಸ್ತಿಗೇನೆ ನಮಗೆ ಕಸ್ಟಮರಿಗೆ ಹೋಗ್ತದೆ. ಆದ್ರಿಂದ ನಾನೇ ಡೈರೆಕ್ಟ್ ಕೊಡೋದ್ರಿಂದ ಗ್ರಾಹಕರಿಗೂ ಕೂಡ ಕಮ್ಮಿಯಲ್ಲಿ ಸಿಗ್ತಾರೆ, ಅನುಕೂಲ ಆಗ್ತದೆ. ಅದರಿಂದ ಆಪರ್ಚುನಿಟಿ ಸಿಕ್ಕಿದ್ರೆ ಇನ್ನು ಈ ತರ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಒಂದು ಶಾಪ್ ಎಲ್ಲ ಮಾಡಿ. ಶಾಪ್ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ, ಮೊಬೈಲ್ ಎಲ್ಲ ಇರೋದ್ರಿಂದ ತುಂಬಾ ಜನರಿಗೆ ಕನೆಕ್ಟ್ ಆಗಬಹುದು. ನಿಜ. ಹೌದು. ಈಗ ಒಂದು AI ಮತ್ತೊಂದು ಇನ್ನೊಂದು ಎಲ್ಲ ಫೆಸಿಲಿಟೀಸ್ ಇರ್ಲಿಕ್ಕೆ ಹೋಗಿ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚು ಉತ್ಪಾದನೆ ಮಾಡಬಹುದಲ್ಲ. ಹೌದು, ಅದೊಂದು. ಆಮೇಲೆ ಎಲ್ಲರೂ ಕೂಡ ಮೊಬೈಲ್ ಇದೆ, ಎಲ್ಲರ ಹತ್ರನು ಮೊಬೈಲ್ ಇರೋದ್ರಿಂದ ಎಲ್ಲರೂ ಕೂಡ ಮೊಬೈಲ್ ನೋಡ್ತಾರೆ. ಸೊ ಈ ತರದೆಲ್ಲ ವರ್ಕ್ ಇದ್ದಾಗ ಹೇಗೋ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದಾಗಿರ್ಬೋದು ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಸ್ವಲ್ಪ ಸುಲಭ ಆಗ್ತದೆ. ಹಾಗಾಗಿ ಅದರಿಂದನೂ ಮುಂದುವರಿಸಬಹುದು. ವೆಬ್ಸೈಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅದರಿಂದಾಗಿ ಸೇಲ್ ಮಾಡಬಹುದು. ಈಗ ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕಲಿಬೇಕು ಅಂದ್ರೆ ಇದ್ರ ಬಗ್ಗೆ ಅವರಿಗೆ ನೀವು ಯಾವ ತರ ಮಾಹಿತಿ ಹೇಳ್ತೀರಿ ನಮ್ಮ ಕಾರ್ಯಕ್ರಮದ ಮುಖಾಂತರ? ಅಂದ್ರೆ ಒಂದು ನಾನು ಇನ್ನು ಮುಂದಿನ ದಿನಗಳಲ್ಲಿ ಬೇಕಿದ್ರೆ ವರ್ಕ್ಶಾಪ್ಗಳನ್ನು ಕೊಡಬೇಕು ಅಂತ ಇದ್ದೇನೆ. ಇಲ್ಲ ಹೇಳಿದ್ರೆ ನಾನು ಕಲ್ತದ್ದು ಮೊಬೈಲ್ನ ಮೂಲಕವೇ. ಯಾಕೆ ಹೇಳಿದ್ರೆ ಮೊಬೈಲಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಸೊ ಮೊಬೈಲನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳುವ ಅಂತ ಹೇಳಿ, ಆಮೇಲೆ ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟದ್ದು. ನಮಗೆ ಬೇಸಿಕ್ ನಾಲೆಜ್ ಸಿಕ್ಕಿದ ತಕ್ಷಣ ಮತ್ತದನ್ನು ನಾವು ಹೇಗೆ ಬೇಕು ಹಾಗೆ ಉಪಯೋಗಿಸ್ಕೊಳ್ಬೋದು. ಸೊ ಹಾಗಾಗಿ ಇಲ್ಲಿ ಕೇಳ್ಕೊಳ್ಳೋದೇನು ಹೇಳಿದ್ರೆ ಅದೇ ಮುಂದಿನ ದಿನಗಳಲ್ಲಿ ವರ್ಕ್ಶಾಪ್ ಮಾಡಿದ್ರೆ ಅದರಲ್ಲಿ ಖಂಡಿತವಾಗಿಯೂ ನಾನು ಇನ್ನೂ ತುಂಬ ಜನರಿಗೆ ರೀಚ್ ಆಗ್ತೇನೆ. ಓಕೆ. ಈಗ ನಮ್ಮ ಗೃಹಿಣಿಯರಿಗೆ ಈ ರೀತಿಯ ಒಂದು ವಸ್ತುಗಳನ್ನು ತಯಾರಿಕೆ, ಅವರು ಗೃಹ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಅದರೊಂದಿಗೆ ಇದನ್ನು ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅವರ ಖುಷಿಗಾಗಿ? ಅಂದರೆ ನಾನು ಈಗ ಮದುವೆಯಾಗಿ ಬಂದ ನಂತರ ನಾನು ಟ್ಯೂಷನ್ ಒಟ್ಟಿಗೆ ಇದನ್ನು ಸ್ಟಾರ್ಟ್ ಮಾಡಿದ್ದು. ಬೆಳಗಿನ ಹೊತ್ತಲ್ಲಿ ನಾನು ಈ ತರದ ವರ್ಕ್ ಎಲ್ಲ ಮಾಡ್ತಾ ಇದ್ದೆ, ಸಂಜೆ ಟ್ಯೂಷನ್ ಕೊಡ್ತಾ ಇದ್ದೆ. ಇನ್ನು ಕೆಲವರು ಗೃಹಿಣಿಯರಿಗೆ ಅಂತ ಹೇಳುದಾದ್ರೆ ಮನೆ ಕೆಲಸ ಮಾಡಿದ ನಂತರ ಫ್ರೀ ಟೈಮ್ ಅಂತ ಇರ್ತದಲ್ವಾ ನಮ್ಮ ಟೈಮ್, ಆ ಟೈಮಲ್ಲಿ ನಮಗೆ ಬೇಕಾದ್ದನ್ನು
ನಾವು ಮಾಡ್ಬೋದು. ಖಾಲಿ ಅದು ಹಾಬಿ ಆಗಿರದೆ ಅದರಿಂದಾಗಿ ಒಂದೆರಡು ಸ್ವಲ್ಪ ಸಂಪಾದನೆ ಕೂಡ ಮಾಡ್ಬೋದು. ಓಕೆ. ಈ ರೀತಿಯ ಸಣ್ಣ ಉದ್ಯಮಗಳನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ನೀವೇನು ಸಂದೇಶ ನೀಡಲಿಕ್ಕೆ ಇಷ್ಟಪಡ್ತೀರಿ? ಮೊದಲು ನಮ್ಮ ಹತ್ರ ವೆರೈಟಿ ತುಂಬಾ ಇರಬೇಕು. ಯಾಕೆ ಹೇಳಿದ್ರೆ ನಾವು ಈ ತರ ಬಿಸ್ನೆಸ್ ಮಾಡುವಾಗ ಈಗ ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ. ಯಾಕೆ ಹೇಳಿದ್ರೆ ಒಂದು ವಸ್ತುವಿನ ಆಲ್ಟರ್ನೇಟ್ ಇನ್ನೊಂದು ಬಂದಾಗಿರ್ತದೆ ಒಂದೆರಡು ದಿನದಲ್ಲೇ. ಸೊ ನಮ್ಮ ಹತ್ರ ವೆರೈಟಿಗಳು ಜಾಸ್ತಿ ಇದ್ದ ಹಾಗೆ ನಾವು ಈ ಸ್ಟಾಲ್ ಆಗಿರ್ಬೋದು ಆ ತರ ಹೊರಗಿನ ಇದಕ್ಕೆ ಕನೆಕ್ಟ್ ಆದಾಗ ನಮ್ಮಲ್ಲಿರುವ ವೆರೈಟಿಯನ್ನು ನಾವು ಜನರಿಗೆ ಹೇಳಬೇಕು. ನಮ್ಮ ಹತ್ರ ಈ ರೀತಿ ವೆರೈಟಿ ಇದೆ, ನಾನು ಇಷ್ಟು ಬಗೆದು ಕ್ಲಿಪ್ ಮಾಡ್ತೇನೆ, ರಬ್ಬರ್ ಬ್ಯಾಂಡ್ ಮಾಡ್ತೇನೆ, ಈ ಥರ ಗಿಫ್ಟ್ ಐಟಮ್ ಇದೆ. ಆಮೇಲೆ ಈಗ ಹೊಸತು ಬಂದಿರೋದು ಪೈಪ್ ಕ್ಲೀನರಿಂದ ಡೆಕೋರೇಟಿವ್ ಐಟಮ್, ಫ್ಲವರ್ ಪಾಟ್ ಆಗಿರ್ಬೋದು, ಹೂಗುಚ್ಛ ಆಗಿರ್ಬೋದು, ಆ ಥರದ್ದೆಲ್ಲ ವೆರೈಟಿ ಇದೆ. ವೆರೈಟಿ ಜಾಸ್ತಿ ಇದ್ದಾಗ ಆಟೋಮೆಟಿಕ್ ಆಗಿ ನಮಗೇನು ಮಾಡ್ತಾರೆ, ಕಸ್ಟಮರ್ ಅಟ್ರಾಕ್ಟ್ ಆಗೇ ಆಗ್ತಾರೆ. ಸೊ ಅದರಿಂದಾಗಿ ನಮ್ಮದು ಬಿಸ್ನೆಸ್ ಆಗಿರ್ಬೋದು ಸ್ವಲ್ಪ ಒಳ್ಳೆ ಲೆವೆಲಿಗೆ ಹೋಗ್ತದೆ. ಇನ್ನೊಂದೇನು ಹೇಳಿದರೆ, ಕಾಂಪಿಟೇಷನ್ ಯುಗ ಆಗಿರೋದ್ರಿಂದ ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಈಗ ನಾನು ಒಂದೇ ಡಿಸೈನ್ ಹಿಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಸೊ ಬೇರೆ 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 ಟ್ರೈ ಮಾಡ್ತಾ ಇರಬೇಕು. ಇಲ್ಲ ಕ್ರಾಫ್ಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಈ ಫೀಲ್ಡಲ್ಲಂತೂ ಹಾಗೇ ಇದೆ. ದಿನಕ್ಕೆ ಡಿಸೈನ್ಗಳು ಚೇಂಜ್ ಆಗಿರ್ಬೋದು, ಫ್ಯಾಷನ್ ಕೂಡ ಚೇಂಜ್ ಆಗ್ತಾ ಉಂಟಲ್ಲ, ಅದಕ್ಕಾಗಿ ಅದರ ಹಾಗೆ ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕಾಗ್ತದೆ. ಹಾಗೇನೆ ಮತ್ತೆ ಗ್ರಾಹಕರು ಏನು ಕೇಳ್ತಾರೋ ಅವರ ಟೇಸ್ಟ್ ಪ್ರಕಾರ ಅವ್ರು ಹೇಗೆ ಕಸ್ಟಮೈಸ್ ಮಾಡ್ತಾರೆ, ನನಗೆ ಪರ್ಟಿಕ್ಯುಲರ್ ಆಗಿ ಈ ಥರವೇ ಬೇಕು, ಇದೇ ಡಿಸೈನ್ ಬೇಕು, ಇದೇ ಕಲರ್ ಬೇಕು, ಆವಾಗ ಹೇಳುವಾಗ ನಾವು ಅದಕ್ಕೆ ತಕ್ಕ ಹಾಗೆ ಮಾಡ್ತಾ ಹೋಗ್ಬೇಕಾಗ್ತದೆ. ಇನ್ನೆಷ್ಟು ನಿಮಿಷ ಉಂಟು? 5? ಇನ್ನು ಮನೆ ಬಗ್ಗೆ ಏನಾದ್ರು ಹೇಳಿಕುಂಟಾ? ಹೇಳ್ತೇನೆ. ನಿಮ್ಮ ಈ ಎಲ್ಲ ಮದುವೆ ಆದ ನಂತರ ಸ್ಟಾರ್ಟ್ ಮಾಡಿದ್ದು ನಾನು. ಮದುವೆ ಆದ ನಂತರ ಸ್ಟಾರ್ಟ್ ಮಾಡಿದ್ದು ನಾನಿದು. ಸೊ ಅದಕ್ಕೆ ಹೇಗೆ ಮನೆಯವರಿಂದ ಸಪೋರ್ಟ್ ಸಿಕ್ಕಿತ್ತು ಅಂತ ಕೇಳಿದ್ರೆ ಅದೇ ಪ್ರಶ್ನೆ ಕೇಳಿಕೊಟ್ಟದ್ದು. ನಿಮ್ಮ ಈ ಕ್ರಾಫ್ಟ್ ವರ್ಕಿಗೆ ಮನೆಯವರ ಸಹಕಾರ ಯಾವ ರೀತಿ ಕೊಡ್ತಾ ಇದ್ದಾರೆ? ಮೊದಲನೇದಾಗಿ ನಾನು ಮದುವೆಯಾಗಿ ಬಂದ ಮೇಲೆ ನಾನು ಹೀಗೆ ಕ್ರಾಫ್ಟ್ ಆಗಿರ್ಬೋದು ಈ ಥರದ ವರ್ಕ್ ಎಲ್ಲ ಮಾಡ್ತಾ ಇದ್ದೆ. ಆವಾಗ ನನ್ನ ಹಸ್ಬೆಂಡ್ ಮೇನ್ಲಿ ಹೇಳಬೇಕು ಅಂತ ಹೇಳಿದರೆ, ಈ ಮೊದಲು ಆ ಹವ್ಯಾಸಗಳು, ಮದುವೆಗಿಂತ ಮುಂಚೆ ಆ ಹವ್ಯಾಸಗಳು ಇದ್ರೂ ಕೂಡ ನನಗೆ ರಾ ಮೆಟೀರಿಯಲ್ ಆಗಿರ್ಬೋದು ಅದನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವರಿಂದಾಗಿ ಇವರು ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು ಅಥವಾ ತಂದು ಕೊಡೋದಾಗಿರ್ಬೋದು ಈ ಥರದ್ದೆಲ್ಲ ಹೆಲ್ಪ್ ಸಿಕ್ಕಿದ್ರಿಂದ ನನಗೆ ಇದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಅತ್ತೆ ಮಾವ ಮನೆಯಲ್ಲಿ ಮನೆ ಕೆಲಸ ಮಾತ್ರ ಅಲ್ಲದೆ ಈ ಥರ ಸ್ವಲ್ಪ ವಿಭಿನ್ನವಾಗಿ ಟ್ರೈ ಮಾಡಲಿಕ್ಕೆ ಆಗಿರ್ಬೋದು, ಇದಕ್ಕೆ ಸಮಯ ಸ್ವಲ್ಪ ಅಲ್ಲ ತುಂಬ ಬೇಕು. ಅದಕ್ಕೆ ಒಂದು ವರ್ಕಿಗೆ ಕೂತ್ಕೊಂಡ್ರೆ ಒಂದು 2-3 ಗಂಟೆ ಹೋಗ್ತದೆ. ಆವಾಗ ಅವರ ಸಪೋರ್ಟ್ ಇಲ್ಲದೆ ನಾನು ಇಷ್ಟೆಲ್ಲ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತೊಂದು ಸ್ವಲ್ಪ ಜನ ರೀಚ್ ಆಗಿದ್ದೇನೆ ಅಂತ ಹೇಳಿದ್ರೆ ಮನೆಯವರಾಗಿರ್ಬೋದು, ಅತ್ತೆ ಮಾವ ಇರ್ಬೋದು, ಹಾಗೆ ಅದೇ ಮರಿಬಾರ್ದು, ಫ್ರೆಂಡ್ಸ್ ಮತ್ತೆ ಕಸಿನ್ಸ್ನವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಇದರಿಂದಾಗಿ ಈ ಮಟ್ಟಕ್ಕಿದ್ದೇನೆ ಈಗ. ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳು. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಈ ಕಾರ್ಯಕ್ರಮದ ಬಗ್ಗೆ. ಯಾಕೆ ಹೇಳಿದರೆ ಈ ಕಾರ್ಯಕ್ರಮದಿಂದ ಇನ್ನೂ ಹಲವರನ್ನು ನಾನು ಕನೆಕ್ಟ್ ಆಗುವ ಚಾನ್ಸಸ್ ತುಂಬ ಇದೆ. ಯಾಕೆ ಹೇಳಿದ್ರೆ ಇನ್ನೊಂದು 4 ಜನರಿಗೆ ಗೊತ್ತಾಗ್ತದೆ ಇಲ್ಲಿ ಈ ಥರ ಮಾಡುವವರು ಇದ್ದಾರೆ ಅಂತ ಹೇಳಿ. ಅದಲ್ಲದೆ ನನ್ನ ಥರ ಈ ಥರ ನಂತರ ವರ್ಕ್ ಮಾಡುವವರಿಗೆ ಕೂಡ ಒಂದು ಸ್ಫೂರ್ತಿ ಸಿಗ್ತದೆ. ಯಾಕೆ ಹೇಳಿದರೆ ಈ ಥರ ಕಾರ್ಯಕ್ರಮ ಉಂಟು, ನೀವು ಈ ಥರ ಕರೆದು ಅವಕಾಶ ಕೊಡೋದ್ರಿಂದಾಗಿ ಇನ್ನು ನಮಗೂ ಕೂಡ ಒಳ್ಳೆ ಆಪರ್ಚುನಿಟೀಸ್ ಎಲ್ಲ ಸಿಗೋ ಚಾನ್ಸಸ್ ತುಂಬ ಇದೆ. ಧನ್ಯವಾದಗಳು. ಮಂಜುಶ್ರೀ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅನುಭವಗಳನ್ನು, ಅನಿಸಿಕೆಗಳನ್ನು ಮತ್ತು ನೀವು ಮಾಡುವಂಥ ಕೌಶಲ್ಯದ ಬಗ್ಗೆ ಎಲ್ಲ ಸವಿವರವಾಗಿ ನೀವು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ನಿಮಗೂ ಕೂಡ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ಈ ಚಾನೆಲ್ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ರೆಫರ್ ಮಾಡಿದಂತಹ ದೀಪಾ ರಾಧಾಕೃಷ್ಣ ಆಯ್ತಾಳು ಅವರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.